ನಮಸ್ಕಾರ ವೀಕ್ಷಕರೇ. ಮಂಡ್ಯ ಅಂದ್ರೆ ಸ್ವಾಭಿಮಾನ, ಮಂಡ್ಯ ಅಂದ್ರೆ ರಾಜಕಾರಣ. ಪಾಲಿಟಿಕ್ಸ್ ಅಂತ ಬಂದ್ರೆ ಇಡೀ ಕರ್ನಾಟಕದಲ್ಲಿ ವಿಭಿನ್ನವಾಗಿ ನಿಲ್ಲೋ ಜಿಲ್ಲೆಯೇ ಮಂಡ್ಯ. ಅಂದಹಾಗೆ ಈ ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಇತಿಹಾಸವನ್ನ ಕೆದಕುತ್ತಾ ಹೋದ್ರೆ ಮಂಡ್ಯ ರಾಜಕಾರಣದಲ್ಲಿ ಹಲವು ವೈಶಿಷ್ಟ್ಯಗಳನ್ನ ನೋಡ್ತಾ ಹೋಗ್ಬೋದು. ಮಂಡ್ಯದ ಪ್ರತಿ ಮನೆಯಲ್ಲೂ ರಾಜಕೀಯ ಅನ್ನೋದು ಬೆರೆತು ಹೋಗಿದೆ. ಸ್ವಾಭಿಮಾನ ಅಂತ ಬಂದಾಗ ಪಕ್ಷೇತರವಾಗಿ ನಿಂತಿದ್ದ ಸುಮಲತಾ ಅಂಬರೀಶ್ರನ್ನು ಕೈ ಹಿಡಿದು ಎತ್ತಿ ಗೆಲುವು ಕೊಟ್ಟ ಜಿಲ್ಲೆ ಮಂಡ್ಯ. ಯಾರಿಗೆ ಬೆಂಬಲ ಕೊಡಬೇಕು, ಯಾವ ಕಾರಣಕ್ಕೆ ಬೆಂಬಲ ಕೊಡಬೇಕು, ಯಾರನ್ನ ಗೆಲ್ಲಿಸಿದ್ರೆ ಕೆಲಸ ಆಗುತ್ತೆ ಅನ್ನೋದು ಮಂಡ್ಯ ಜನರಿಗೆ ಕ್ಲಾರಿಟಿ ಇದೆ. ಕಾವೇರಿ ವಿಚಾರ ಒಂದನ್ನ ಬಿಟ್ರೆ ಮಂಡ್ಯದಲ್ಲಿ ಕೋಮು ಅಥವಾ ಇತರೆ ಯಾವುದೇ ಗಲಭೆಗಳಾದ ಇತಿಹಾಸ ತುಂಬಾ ಕಡಿಮೆ. ಆದ್ರೆ ಅಂತಹ ಮಂಡ್ಯ ಜನರನ್ನ ರೊಚ್ಚಿಗೆ ಬಿಸಿದೆ ಸಿದ್ದರಾಮಯ್ಯ ಸರ್ಕಾರ. ಕಾಂಗ್ರೆಸ್ ಅಂದ್ರೆ ಮಂಡ್ಯ ಅನ್ನೋ ಹಾಗಿದ್ದ ಜಿಲ್ಲೆಯಲ್ಲಿ ಈಗ ಜನರು ತಿರುಗಿ ಬಿದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಒಂದು ನಿರ್ಧಾರ ಮಂಡ್ಯ ಜನರ ಸ್ವಾಭಿಮಾನವನ್ನ ಕೆಣಕಿದೆ. ಹಾಗಿದ್ರೆ ಮಂಡ್ಯ ಜನರನ್ನ ಟಚ್ ಮಾಡಿ ಸಿದ್ದು ದೊಡ್ಡ ತಪ್ಪು ಮಾಡಿದ್ರ? ಮಂಡ್ಯ ಶಾಶ್ವತವಾಗಿ ಕಾಂಗ್ರೆಸ್ ಕೈ ತಪ್ಪಿ ಹೋಗುತ್ತಾ? ಏನಿದು ಕೆರಗೋಡಿನ 30 ವರ್ಷಗಳ ಹಿಂದಿನ ಇತಿಹಾಸ? ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಪಾಲಿಗೆ ಮಂಡ್ಯ ಅನ್ನೋದು ಯಾವತ್ತಿಗೂ ನೆನಪಿಟ್ಟುಕೊಳ್ಳೋ ಜಿಲ್ಲೆ. ಎಂ ಕೃಷ್ಣರಿಂದ ಹಿಡಿದು ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂಬರೀಶ್ ರಂತ ದೊಡ್ಡ ದೊಡ್ಡ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದೇ ಮಂಡ್ಯ. ಒಂದು ಸಲ ನಿರ್ಧರಿಸಿದ್ರೆ ಮತ್ತೆ ಚೇಂಜ್ ಮಾಡೋ ಮಾತೇ ಇಲ್ಲ ಅನ್ನೋ ಹಾಗೆ ಅದೆಂತ ಲೀಡರ್ ಬಂದ್ರು, ಯಾವ ಸಂದರ್ಭ ಬಂದ್ರು ತಮ್ಮ ನಿಲುವನ್ನ ಬದಲಿಸ್ತಾ ಇರಲಿಲ್ಲ ಮಂಡ್ಯ ಜನರು. ಕಾಂಗ್ರೆಸ್ ಅನ್ನ ಬಿಟ್ರೆ ಮಂಡ್ಯ ಜನ ಹೆಚ್ಚು ಭರವಸೆ ಇಟ್ಟಿದ್ದು ಜೆಡಿಎಸ್ ಮೇಲೆ. ಇದಕ್ಕೆ ಸಾಕ್ಷಿ 2018ರ ಎಲೆಕ್ಷನ್. ಎಲ್ಲಾ 7 ಕ್ಷೇತ್ರಗಳು ದಳಪತಿಗಳ ಅಕೌಂಟ್ಗೆ ಜಮಾ ಆಗಿದ್ವು. ಒಂದೇ ಜೆಡಿಎಸ್ ಅಥವಾ ಕಾಂಗ್ರೆಸ್ ಅನ್ನೋ ಹಾಗಿದ್ದ ಜಿಲ್ಲೆಯಲ್ಲೀಗ ಕಾಂಗ್ರೆಸ್ಗೆ ಪರ್ಮನೆಂಟ್ ಆಗಿ ಗುಡ್ ಬೈ ಹೇಳೋ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಎನ್ನಲಾಗ್ತಾ ಇದೆ. ಹನುಮ ಧ್ವಜ ಇಳಿಸೋದಕ್ಕೆ ಹೋಗಿ ಮಂಡ್ಯದಲ್ಲಿ ಕಾಂಗ್ರೆಸ್ ಧ್ವಜವನ್ನೇ ಸಿಎಂ ಇಳಿಸಿಬಿಟ್ರು ಎನ್ನಲಾಗ್ತಾ ಇದೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಇನ್ನೊಂದು ವಿಚಾರ ಚರ್ಚೆ ಆಗ್ತಾ ಇದೆ. ಅದೇನೆಂದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅನ್ನ ಬಿಜೆಪಿ ರೀಪ್ಲೇಸ್ ಮಾಡಲಿದೆ ಅನ್ನೋದು. ಎಸ್, ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಸರಿಯಾದ ನೆಲೆಗಟ್ಟೆ ಇರಲಿಲ್ಲ. ಕಳೆದ ಬೈ ಎಲೆಕ್ಷನ್ ನಲ್ಲಿ ಕೆಆರ್ ಪೇಟೆಯಲ್ಲಿ ನಾರಾಯಣ ಸ್ವಾಮಿ ಗೆದ್ದಿದ್ದು ಬಿಟ್ರೆ ಈ ಭಾಗದಲ್ಲಿ ಬಿಜೆಪಿಗೆ ಹೇಳುವಂತ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮೂಲತಃ ಮಂಡ್ಯದವರೇ ಆಗಿದ್ರು ಕೂಡ ಮಂಡ್ಯ ಜನರು ತಮ್ಮ ನಿಲುವನ್ನ ಬಿಟ್ಟುಕೊಟ್ಟೇ ಇರಲಿಲ್ಲ. ಆದ್ರೆ ಪ್ರಸ್ತುತ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಮಂಡ್ಯ ಭಾಗಕ್ಕೆ ಬಿಜೆಪಿ ಎಂಟ್ರಿ ಕೊಡೋದಕ್ಕೆ ಕೆರಗೋಡು ದಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಹಿಂದೆ ಹಿಜಾಬ್ ವಿವಾದದ ಸಂದರ್ಭದಲ್ಲಿ ಯುವತಿಯೊಬ್ಬಳು ಘೋಷಣೆ ಹಾಕಿದ್ರು ಆ ಗಲಾಟೆ ದೊಡ್ಡ ಮಟ್ಟಕ್ಕೆ ತಿರುಗಿರ್ಲಿಲ್ಲ. ಆದ್ರೆ ಅದಾದ ಬಳಿಕ ಮಂಡ್ಯದಲ್ಲಿ ಬಿಜೆಪಿ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿತ್ತು. ಹನುಮ ಧ್ವಜದ ಇನ್ಸಿಡೆಂಟ್ ತೀವ್ರತೆ ನೋಡ್ತಾ ಇದ್ರೆ ಪಕ್ಕಾ ಕಾಂಗ್ರೆಸ್ ಸ್ಥಾನದಲ್ಲಿ ಬಿಜೆಪಿ ಕೂರೋ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ನಾವಾಗ್ಲೇ ಹೇಳಿದ ಹಾಗೆ ಯಾವ ವಿಚಾರದ ಬಗ್ಗೆಯೂ ಅಷ್ಟು ತಲೆ ಕೆಡಿಸಿಕೊಳ್ಳದ ಮಂಡ್ಯ ಜನರು ಹನುಮ ಧ್ವಜ ವಿಚಾರದಲ್ಲಿ ರೊಚ್ಚಿಗೆದ್ದಿದ್ದಾರೆ ಅಂತ. ಅದಕ್ಕೆ ಬಲವಾದ ಕಾರಣಗಳು ಕೂಡ ಇವೆ. ಯಾಕಂದ್ರೆ ಅಲ್ಲಿ ಧ್ವಜವನ್ನ ಹಾರಿಸ್ತಾ ಇರೋದು ಇಂದು ನಿನ್ನೆಯಿಂದಲೇನಲ್ಲ, ದಶಕಗಳಿಂದಲೂ ಕೆರಗೋಡಿನಲ್ಲಿ ಹನುಮ ಧ್ವಜ ಹಾರುತ್ತಲೇ ಇದೆ. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಮತ್ತೊಮ್ಮೆ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಒಂದಲ್ಲ ಎರಡಲ್ಲ, 30 ವರ್ಷಗಳಿಂದ ಅಲ್ಲಿ ಹನುಮ ಧ್ವಜ ಹಾರಿಸಲಾಗ್ತಾ ಇತ್ತು ಅನ್ನೋದಕ್ಕೆ ಫೋಟೋ ಸಮೇತ ಸಾಕ್ಷಿಗಳು ರಿವೀಲ್ ಆಗಿವೆ. ಇಷ್ಟು ವರ್ಷ ಸಾಮಾನ್ಯ ಸ್ತಂಭದಲ್ಲಿ ಧ್ವಜ ಹಾರಿಸ್ತಾ ಇದ್ರು. ಆದ್ರೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ 108 ಅಡಿಗಳ ವಿಶೇಷ ಸ್ತಂಭವನ್ನ ಮಾಡಿಸಿ ಅದರಲ್ಲಿ ಹಾರಿಸಲಾಗಿತ್ತು. ಆದ್ರೆ ಹಿಂದುತ್ವವನ್ನ ಟಾರ್ಗೆಟ್ ಮಾಡೋದಕ್ಕೆ ಹೋಗಿ ಮಂಡ್ಯ ಜನರ ಸೆಂಟಿಮೆಂಟ್ಗೆ ಕೈ ಹಾಕಿ ಕೈ ಸುಟ್ಟುಕೊಂಡಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಹನುಮ ಧ್ವಜ ತೆರವು ಮಾಡಿದ್ರಿಂದ ಕೇವಲ ಸಿದ್ದರಾಮಯ್ಯಗೆ ಎಫೆಕ್ಟ್ ಆಗಿಲ್ಲ, ಬದಲಾಗಿ ಇಡೀ ಕಾಂಗ್ರೆಸ್ಗೆ ಹಣೆ ಚಚ್ಚಿಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಮಂಡ್ಯದಲ್ಲಿ ಇಷ್ಟು ವರ್ಷ ಪ್ರಬಲ ಸಮುದಾಯವಾಗಿರೋ ಒಕ್ಕಲಿಗರು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಬೆಂಬಲವನ್ನ ಕೊಟ್ಟಿದ್ರು. ಆದ್ರೆ ಹನುಮ ಧ್ವಜವನ್ನ ಇಳಿಸೋದಕ್ಕೆ ಹೋಗಿ ಸಿದ್ದರಾಮಯ್ಯ ಒಕ್ಕಲಿಗರ ಸ್ವಾಭಿಮಾನವನ್ನ ಕೆಣಕಿದ್ದಾರೆ. ಇನ್ನೊಂದೆಡೆ ರಾಜಕೀಯವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಒಂದಾಗಿದ್ದು ರಾಜ್ಯ ಮಟ್ಟದಲ್ಲಿ ನೋಡ್ತಾ ಹೋದ್ರೆ 2 ಪ್ರಬಲ ಸಮುದಾಯಗಳಾದ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳು ಒಂದಾಗಿವೆ. ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ದಟ್ಟವಾಗಿ ಹರಿದಾಡ್ತಾ ಇದೆ. ಧ್ವಜ ಇಳಿಸಿದ್ದು ಒಂದು ಕಡೆ ಆದ್ರೆ ಅದಾದ ಬಳಿಕ ಕಾಂಗ್ರೆಸ್ ನಡೆದುಕೊಂಡ ರೀತಿಯು ಕೆರಗೋಡಿನ ಜನರನ್ನ ಕೆರಳಿಸ್ತಾ ಇದೆ. ಕೈ ಸರ್ಕಾರ ಈ ವಿಚಾರದಲ್ಲಿ ಏನೆಲ್ಲ ತಪ್ಪು ಮಾಡ್ತು ಅಂತ ನೋಡ್ತಾ ಹೋದ್ರೆ ಒಂದರ ಬಳಿಕ ಒಂದು ತಪ್ಪುಗಳೇ ಕಾಣಿಸ್ತಾ ಹೋಗುತ್ತವೆ. ಮೊದಲಿಗೆ ರಾತ್ರೋರಾತ್ರಿ ಧ್ವಜ ತೆರವು ಮಾಡೋ ಬಗ್ಗೆ ನಿರ್ಧಾರ.
ಎರಡನೆಯದ್ದು ಗ್ರಾಮಸ್ಥರ ಮೇಲೆ ಲಾಠಿ ಚಾರ್ಜ್, ಮೂರನೆಯದ್ದು ರಾಷ್ಟ್ರ ಧ್ವಜವನ್ನ ಹಾರಿಸುವಾಗ ನಿಯಮ ಪಾಲಿಸದೆ ಮಾನ ಬಂದಂತೆ ಹಾರಿಸಿರೋದು. ಎಲ್ಲಾ ಬೆಳವಣಿಗೆಗಳನ್ನ ಮಂಡ್ಯದ ಕೆರಗೋಡಿನ ಜನರು ನೋಡ್ತಾ ಇದ್ದಾರೆ. ಇದು ಯಾರನ್ನು ಮೆಚ್ಚಿಸೋದಕ್ಕೆ ಹಿಂದೂಗಳನ್ನ ತುಳಿಯಬೇಕು ಅಂತಲೇ ಮಾಡ್ತಾ ಇರೋದು ಅನ್ನೋದು ಜನರ ಗ್ರಹಿಕೆಗೆ ಬಂದಿದೆ. ಅದೇ ಕಾರಣಕ್ಕೆ ಹನುಮಧ್ವಜ ಕೆರಗೋಡಿನ ಸ್ವಾಭಿಮಾನದ ಪ್ರತೀಕ ಅಂತ ತೆಗೆದುಕೊಂಡಿರೋ ಜನರು ಆಗಿದ್ದಾಗ್ಲಿ ಧ್ವಜವನ್ನ ಹಾರಿಸೋದೆ ಅಂತ ತೋಡೆ ತಟ್ಟಿ ನಿಂತಿದ್ದಾರೆ. ಇದಿಷ್ಟೇ ಅಲ್ಲದೆ ಇನ್ನೂ ಹಲವು ತಪ್ಪುಗಳು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಆಗಿದೆ. ಅದೇನೆಂದ್ರೆ ಧ್ವಜದ ವಿಷಯದಲ್ಲಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ ಅಂತ ಗೊತ್ತಾದಾಗ ಕ್ಷಮೆ ಕೇಳೋ ಪ್ರಯತ್ನವನ್ನ ಸರ್ಕಾರ ಮಾಡಲೇ ಇಲ್ಲ. ಬದಲಾಗಿ ತಮ್ಮ ನಡೆಯನ್ನ ಸಮರ್ಥಿಸಿಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿ ಬಿಡ್ತು. ಇದು ಜನರನ್ನ ಮತ್ತಷ್ಟು ಕೆರಳಿಸಿದೆ. ಇದಕ್ಕಿಂತ ಹೆಚ್ಚಾಗಿ ಜನರು ರೊಚ್ಚಿಗೇಳೋದಕ್ಕೆ ಕಾರಣ ದಾಖಲೆಗಳು ಮಾಯ ಆಗಿರೋದು. ಎಸ್, ಧ್ವಜಸ್ತಂಭ ವಿವಾದದ ಬೆನ್ನಲ್ಲೇ ಕೆರಗೋಡಿನ ಪಂಚಾಯಿತಿಯಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇವೆ. ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯ ನಡಾವಳಿ ಕಡತಗಳು ಸಡನ್ ಆಗಿ ನಾಪತ್ತೆಯಾಗಿದೆಯಂತೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಬೊಟ್ಟು ಮಾಡಿಕೊಂಡು ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ತಾ ಇರೋ ಜನರು ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ಇಲ್ಲಿ ಏನನ್ನು ನಡೆಸಲಾಗ್ತಾ ಇದೆ ಅನ್ನೋದನ್ನ ಮನಗಂಡಿದ್ದಾರೆ. ನಾವಾಗ್ಲೇ ಹೇಳಿದ ಹಾಗೆ ಈ ಇನ್ಸಿಡೆಂಟ್ ನಿಂದ ಎರಡು ಪ್ರಬಲ ಸಮುದಾಯಗಳು ಒಂದಾಗಿರೋದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ ಅಂತ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನೇರ ಸಿದ್ದರಾಮಯ್ಯಗೆ ದೊಡ್ಡ ಕಂಟಕ ಉಂಟಾಗಿದೆ. ಎಸ್, ತಮ್ಮದೇ ಸಮುದಾಯವಾದ ಕುರುಬ ಸಮುದಾಯಕ್ಕೂ ಇದರ ಎಫೆಕ್ಟ್ ತಟ್ಟಿದೆ. ಸಿದ್ದರಾಮಯ್ಯ ಮೇಲಿನ ಸಿಟ್ಟನ್ನ ಗ್ರಾಮಸ್ಥರು ಕುರುಬ ಸಮುದಾಯದವರ ಮೇಲೆ ತೋರಿಸುತ್ತಿದ್ದಾರೆ. ಕೆರಗೋಡು ಗ್ರಾಮದಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಪಾದಯಾತ್ರೆ ವೇಳೆ ಉದ್ರಿಕ್ತರ ಗುಂಪೊಂದು ಕುರುಬ ಸಂಘದ ಕುರುಬರ ಹಾಸ್ಟೆಲ್ ಕಟ್ಟಡದ ಮೇಲೆ ಕಲ್ಲು ತೂರಾಟ ನಡೆಸಿದೆ. ಕುರುಬರ ಹಾಸ್ಟೆಲ್ ಕಟ್ಟಡದ ಆವರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರವಿರೋ ಫ್ಲೆಕ್ಸ್ ಅನ್ನ ಅಳವಡಿಸಲಾಗಿತ್ತು. ಮೊದಲೇ ಕೋಪದಿಂದ ಕುದೀತಾ ಇದ್ದ ಪ್ರತಿಭಟನಾಕಾರರು ಸಿಎಂ ಸಿದ್ದರಾಮಯ್ಯ ಭಾವಚಿತ್ರವಿದ್ದ ಫ್ಲೆಕ್ಸ್ ಕಂಡಾಕ್ಷಣ ಅದರತ್ತ ಕಲ್ಲು ತೂರಿದ್ದಾರೆ. ಆ ವೇಳೆ ಒಂದಷ್ಟು ಕಲ್ಲುಗಳು ಹಾಸ್ಟೆಲ್ ಕಟ್ಟಡದ ಕಿಟಕಿಗಳಿಗೆ ಬಿದ್ದಿದ್ದು ಗಾಜುಗಳು ಪುಡಿಪುಡಿಯಾಗಿವೆ. ತಣ್ಣಗಿದ್ದ ಊರಲ್ಲಿ ಇಲ್ಲ ಸಲ್ಲದ ನಿಯಮ ತಂದು ತಮ್ಮ ಸಮುದಾಯದವರ ಮೇಲೆ ದಾಳಿಯಾಗುವುದಕ್ಕೆ ಸಿದ್ದರಾಮಯ್ಯ ಕಾರಣ ಆದ್ರು ಅಂತ ಅದೇ ಸಮುದಾಯದ ಹಲವರು ಮಾತನಾಡಿಕೊಳ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಈ ಒಂದು ನಿರ್ಧಾರ ಇನ್ನೂ ಹಲವು ತಪ್ಪುಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅದೇನೆಂದ್ರೆ ಈ ವಿಷಯ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರ ಜಾರಿಕೊಳ್ಳೋ ಪ್ರಯತ್ನ ಮಾಡಿದೆ. ಹೌದು, ಇದೆಲ್ಲ ಬೆಳವಣಿಗೆಗೆ ಕಾರಣ ಪಿಡಿಒ ಅಂತ ಕೆರಗೋಡು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಎಂ ಜೀವನ್ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಆದ್ರೆ ಈ ವಿಚಾರದಲ್ಲಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇರೋ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಜಿಲ್ಲಾಡಳಿತವನ್ನ ದೂರ್ತಾ ಇದ್ದಾರೆ. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಇಳಿಸಿ ಶಾಂತಿ ಕದಡೋದಕ್ಕೆ ಜಿಲ್ಲಾಡಳಿತವೇ ನೇರ ಕಾರಣ ಅಂತ ಗಂಭೀರ ಆರೋಪ ಮಾಡಿರೋ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡಲೇ ಮಂಡ್ಯ ಜಿಲ್ಲಾಧಿಕಾರಿಯನ್ನ ಅಮಾನತು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಅತಿಯಾದ್ರೆ ಅಮೃತವು ವಿಷ ಅನ್ನೋ ಹಾಗೆ ಅತಿಯಾದ ಓಲೈಕೆ ಕಾಂಗ್ರೆಸ್ ಕೈಗೆ ಮೇಲಿಂದ ಮೇಲೆ ಬರೆ ಎಳಿತಾನೆ ಇದೆ. ಎಲೆಕ್ಷನ್ಗೆ ದಿನಗಳು ಹತ್ತಿರ ಆಗ್ತಾ ಇದ್ದು ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಅಥವಾ ಜನರನ್ನ ಇನ್ನೂ ರೊಚ್ಚಿ ಎಬ್ಬಿಸುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.